ಹಲೋ, ನಮಸ್ಕಾರ ಸರ್. ನಮ್ಮ ಹೆಸರು ನಾಗಣ್ಣ ಅಂತ. ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕು ಕೆಸ್ತೂರು ಅಂತ ಅಂದ್ಬಿಟ್ಟು ಬರುತ್ತೆ. ಇಲ್ಲಿ ನಮ್ದೊಂದು ಬೋರ್ವೆಲ್ ಸುಮಾರು ಒಂದು 20 ವರ್ಷ ಆಗಿದೆ ಬೋರ್ವೆಲ್ ಹಾಕಿ. ಅದೇ ಅದರಲ್ಲಿ ಅಷ್ಟು ಆ ಕಾಲದಲ್ಲಿ ನೀರು ಬರ್ತಿರಲಿಲ್ಲ, ಕೆರೆಯಲ್ಲಿ ಸ್ವಲ್ಪ ನೀರು ಇಲ್ದಿರೋದ್ರಿಂದ ಬೋರ್ವೆಲ್ ಅಷ್ಟು ಇಲ್ಲ, ಬರೀ ಒಂದು 2 HP ಮೋಟ್ರ್ ಹಾಕೊಂಡು ಹೊಡಿತಾ ಇದ್ವಿ. ಹೋದ ವರ್ಷ ಎಲ್ಲ ಕೆರೆಗಳಿಗೆ, ಅಕ್ಕಪಕ್ಕ ಕೆರೆಗಳಿಗೆ ಸುಮಾರು ಒಂದು ಅರ್ಧ ಕಿಲೋಮೀಟರ್ ದೂರ ಆಗುತ್ತೆ, ಅರ್ಧ ಕಿಲೋಮೀಟರ್ ದೂರ ಆಗುತ್ತೆ ಕೆರೆ. ಅಲ್ಲಿಗೆಲ್ಲ ಕೆರೆಗಳಿಗೆಲ್ಲ ತುಂಬಿಸೋದು, ಅಕ್ಕಪಕ್ಕ ಬೋರ್ವೆಲ್ಗಳೆಲ್ಲ ನಿಂತೋಗಿದ್ದ ಬೋರ್ಗಳೆಲ್ಲ ರೀಚಾರ್ಜ್ ಆಗಿ ಚೆನ್ನಾಗಿ ನೀರು ಬರ್ತಾ ಇದ್ವು. ಆ ಉದ್ದೇಶದಿಂದ ನಾವು ಅದು 2 HP ಮೋಟ್ರ್ ತೆಗೆದು 5 HP ಮೋಟ್ರ್ ಬಿಡೋಣ ಅಂತ ಅಂದ್ಬಿಟ್ಟು 5 HP ಮೋಟ್ರ್ ಬಿಟ್ವಿ. ಹಾಗೆ ಬಿಟ್ಟು ಆನ್ ಮಾಡಿದ್ರೆ ಸುಮಾರು ಒಂದು 350 ಬೋರ್ ಇರ್ಬೋದು. ಅದು ನಾವು 250 ಅಡಿ ಎಷ್ಟು ಬೋರ್ ಪೈಪ್ ಇಳಿಸಿದ್ವಿ, ಮೋಟ್ರ್ ಇಳಿಸಿದ್ವಿ. ಅದು ಆನ್ ಮಾಡ್ತು ಅಂತಂದ್ರೆ ಕನಿಷ್ಠ ಅಂದ್ರೆ 3 ರಿಂದ 4 ನಿಮಿಷ ಮಾತ್ರ ನೀರು ಆಚೆ ಬರುತ್ತೆ. ಆ ನಂತರ ಸಡನ್ ಆಗಿ ಮತ್ತೆ ನಿಲ್ಲುತ್ತೆ. ಮತ್ತೆ ಒಂದು 5-10-15 ಸೆಕೆಂಡ್, ಒಂದು 20 ಸೆಕೆಂಡ್ ಖಾಲಿ ಹೋಗಿ ಮತ್ತೆ ಒಂದು 2-3 ಸೆಕೆಂಡ್, ಒಂದು 5 ಸೆಕೆಂಡ್ 10 ಸೆಕೆಂಡ್ ಮತ್ತೆ ನೀರು ಬರುತ್ತೆ. ಅದಕ್ಕೆ ನಿಮ್ಮ ಈ ಚಾನೆಲ್ಗಳನ್ನ ನೋಡೋದಾಯ್ತು, ಯೂಟ್ಯೂಬ್ ಚಾನೆಲ್ನಲ್ಲಿ ನಿಮ್ಮ ರೈನ್ ಇದು ನೀರನ್ನ ರೀತಿ ರೀಚಾರ್ಜ್ ಮಾಡ್ಲಿಕ್ಕೋಸ್ಕರ ನಾವು ಮಾಡೋಣ ಅಂತ ಬಿಟ್ಟು ಈಗೆಲ್ಲ ಕಲ್ಲೆಲ್ಲ ತಂದು ಹಾಕ್ಸ್ಕೊಂಡಿದ್ದೀನಿ. ಕಾಡು ಕಲ್ಲು ತರಿಸಿ ಗುಡ್ಡೆ ಹಾಕ್ಸ್ಕೊಂಡಿದ್ದೀನಿ. ಮತ್ತೆ ನಾವು ನೀರು ರೀಚಾರ್ಜ್ ಮಾಡಿದ್ರೆ ಅದು ಎಷ್ಟು ನೀರನ್ನ ಕುಡಿಬಹುದು ಅನ್ನೋ ಉದ್ದೇಶಕ್ಕೋಸ್ಕರ ನಮ್ಮದೇ ಬೇರೆ ಒಂದು ಬೋರ್ನಿಂದ ಸುಮಾರು 1.5 ಇಂಚು ನೀರು ಬರ್ತದೆ. ಅದು ಸುಮಾರು 1 ಕಿಲೋಮೀಟರ್ ದೂರದಿಂದ ಬರೋದು. ಅದು 1.5 ಇಂಚು ನೀರು ಬರ್ತಾ ಇತ್ತು. ಅದನ್ನ ಈ ಕೇಸಿಂಗ್ ಪೈಪ್ಗೆ ಡೈರೆಕ್ಟ್ ಕೇಸಿಂಗ್ ಪೈಪ್ ನೀರು ಒಳಗಡೆ ಬಿಟ್ವಿ. ಒಂದು 5 ನಿಮಿಷ ನೀರು ತುಂಬಿತು. 5 ನಿಮಿಷ ಆದ್ಮೇಲೆ ಫುಲ್ ನೀರು ಈಚೆಗೆ ಬಂತು ತುಂಬಿಟ್ಟು. ಮತ್ತೆ ಇದೇ ಮೋಟರ್ ಆನ್ ಮಾಡೋದಾಯ್ತು. ಒಂದ್ಸತಿ ಆನ್ ಮಾಡೋದು, ಆಫ್ ಮಾಡೋದು, ಆನ್ ಮಾಡೋದು, ಆಫ್ ಮಾಡಿದ ನಂತರ ಬರ್ತಾ ಇದ್ದ 1.5 ಇಂಚು ನೀರಿನಲ್ಲಿ ಅರ್ಧದಷ್ಟು ನೀರನ್ನ ಕುಡಿತಿತ್ತು. ಇನ್ನು ಅರ್ಧದಷ್ಟು ನೀರು ಈ ಹೊರಗಡೆನೆ ಸುರಿತಾ ಇತ್ತು, ತುಂಬಿ ಹೊರಗಡೆ ಸುರಿತಾ ಇತ್ತು. ಅದಕ್ಕೋಸ್ಕರ ಈಗ ನಾವು ಇದಕ್ಕೆ ಬೋರ್ವೆಲ್ ರೀಚಾರ್ಜ್ ಮಾಡಿಸಿದ್ರೆ ಅನುಕೂಲ ಆಗುತ್ತಾ ಇಲ್ವಾ ಅನ್ನೋದು ನಮಗೆ ಒಂದು ಕ್ಲಾರಿಫಿಕೇಶನ್ ಬೇಕಾಗಿದೆ. ದಯವಿಟ್ಟು ಇದಕ್ಕೆ ಮಾಡಿದ್ರೆ ಹೇಗೆ, ಯಾವ ರೀತಿ ಮಾಡಬೇಕು ಅಂತ ಅಂದ್ಬಿಟ್ಟು ನಿಮ್ಗಿಂತ ಮಾಹಿತಿಯನ್ನ ಕೇಳ್ತಾ ಇದ್ದೀನಿ ಸರ್. ದಯವಿಟ್ಟು ಒಂದು ಉತ್ತರ ಕೊಡಿಸಿ ಸರ್. ಥ್ಯಾಂಕ್ ಯು ಸರ್. ನಾಗಣ್ಣವರು ಹೇಳಿದಂಥ ಮಾತುಗಳನ್ನ ಕೇಳಿದ್ರಿ. ಅವರು 20 ವರ್ಷದ ಬೋರ್ವೆಲ್ಲು, ಕೆಲವರು ಹೇಳ್ತಾರೆ 30 ವರ್ಷದ ಬೋರ್ವೆಲ್ಲು ರೀಚಾರ್ಜ್ ಮಾಡೋಕ್ಕಾಗುತ್ತಾ, ಆಳ ಕಡಿಮೆ ಇದೆ ಅಂತ. ನೋಡಿ, ಇವರು ಬೋರ್ಗೆ ರೀಫಿಲ್ ಅಂದರೆ ಬೇರೆ ಕಡೆಯಿಂದ ಪೈಪ್ ತಂದು ಬೋರ್ ಒಳಗೆ ನೀರು ಬಿಡ್ತಾ ಇದ್ದಾರೆ. ಎಷ್ಟು ನೀರು ಕೊಟ್ಟರು ಬೋರ್ ಒಳಗೆ ಹೋಗ್ತಾ ಇದೆ, ಆರಾಮ್ಸೆ ಹೋಗ್ತಾ ಇದೆ. ಸ್ವಲ್ಪ ಏನಾದರೂ 1 ಸೆಕೆಂಡ್ ಹೊರಗೆ ಬರ್ಬೋದು ಬಿಟ್ಟರೆ ಮ್ಯಾಕ್ಸಿಮಮ್ ನೀರು ಬೋರ್ ಒಳಗೆ ರೀಚಾರ್ಜ್ ಆಗ್ತಾಯಿದೆ. ಮತ್ತು 2 ಎಕರೆ 1 ಎಕರೆ ಇರ್ತಕ್ಕಂಥ ರೈತರು ನೋಡಿ, ಪೈಪ್ ಕಾಣಿಸ್ತಾ ಇದೆಯಲ್ಲ, ಬೇರೆ ಪೈಪ್ ಬೋರ್ವೆಲ್ ಆನ್ ಮಾಡಿ ಬೇರೆ ನೈಬರ್ಸ್ದು ಅಲ್ಲಿಂದಲೂ 2.5 ಇಂಚು ನೀರನ್ನ ಬೋರ್ ಒಳಗೆ ರೀಫಿಲ್ ಮಾಡ್ತಕ್ಕಂಥ ಪ್ರಕ್ರಿಯೆ ನೀವು ನೋಡ್ತಾ ಇದ್ದೀರ. ಕೊಟ್ಟಂಥ ನೀರು ಸೀದಾ ಕ್ಯಾಪ್ ಮುಚ್ಚಿರೋದ್ರಿಂದ ಬೋರ್ವೆಲ್ ಒಳಗೆ ಸೇರ್ತಕ್ಕಂಥದ್ದು ನೋಡ್ತಾ ಇದ್ದೀರ. ಏರ್ ಬಬಲ್ಸ್ ಬರ್ತಾ ಇದೆ, ಗಾಳಿಯ ಗುಳ್ಳೆಗಳು ನಿಮಗೆ ಕಾಣಿಸ್ತಾ ಇದೆ. ಈ ಥರದಲ್ಲಿ ಬೋರ್ವೆಲ್ ರೀಚಾರ್ಜ್ ನಡೀತಕ್ಕಂಥ ಒಂದನ್ನು ಲೈವ್ ನೀವು ನೋಡ್ತಂಥ ಒಂದು ಎಕ್ಸ್ಪೀರಿಯೆನ್ಸ್ ನಿಮ್ಗೆ ಆಗುತ್ತೆ. ಒಂದು ಹೇಳ್ತೀನಿ ನಿಮಗೆ, ಈಗ ಇದೇ ಥರದಲ್ಲಿ ಎಲ್ಲ ಬೋರು ರೀಚಾರ್ಜ್ ಮಾಡಬೇಕಾದ್ರೆ ಆಗಬೇಕಾ, ಎಲ್ಲ ನೀರು ಬೋರ್ೊಳಗೆ ಹೋಗ್ಬೇಕಾ, ಸ್ವಲ್ಪ ಕಾಲ್ಭಾಗ ಹೊರಗೆ ಬಂದರೆ ರೀಚಾರ್ಜ್ ಆಗಲ್ವಾ ಅಂತ ಕೇಳ್ತಕ್ಕಂಥವ್ರು ಭಾಳ ಇದ್ದಾರೆ. ನಾನು ಒಂದು ಹೇಳ್ತೀನಿ, ನಮ್ಮ ರಾಜ್ಯದಲ್ಲಿ ಬಹುತೇಕ ಪಾಲು ಜನರು ಇರ್ತಕ್ಕಂಥದ್ದು 2 ಎಕರೆ ಒಳಗಿನ ರೈತರುಗಳು ಭಾಳ ಜನ ಇದ್ದಾರೆ. ಅವ್ರಿಗೆ ಇರ್ತಕ್ಕಂಥ ಬೋರಲ್ಲಿ ಅರ್ಧ ಇಂಚು ನೀರು ಅಥವಾ 1 ಇಂಚು ನೀರು ಎಕ್ಸ್ಟ್ರಾ ಬಂದರೂ ನಿಮ್ಮ ಮಾಡಿರ್ತಕ್ಕಂಥ ಕೆಲಸ ಸಾರ್ಥಕ ಆಗುತ್ತೆ. ಹಾಗಾಗಿ ಪ್ರತಿಯೊಬ್ಬ ರೈತರು ಒಂದು ಟ್ಯಾಂಕರ್ ನೀರು ತರಿಸೋದು, ಬೋರೊಳಗೆ ಬಿಡೋದು ಅದು ಅಲ್ಲ. ನನಗೆ ಏನಂದರೆ, ಯಾಕೆ ಟ್ಯಾಂಕಿಂದ ಫಿಲ್ ಮಾಡೋಕ್ಕೆ ಹೇಳ್ತೀನಿ ಅಂದರೆ, ಈ ಬೋರ್ವೆಲ್ ಬಗ್ಗೆ ನಿಮಗೆ ಇತಿಹಾಸ ಗೊತ್ತಿಲ್ಲ. ಯಾಕಂದರೆ ಯಾರ್ದೋ ಜಾಗ ಪ್ರಾಪರ್ಟಿ ತೊಗೊಳ್ತಾರೆ, ಹಳೆ ಬೋರ್ ಇರ್ತದೆ, ಅವ್ರು 4 ಇಂಚಿದೆ ಅಂತ ಹೇಳ್ತಾರೆ, ನೀವು ಮೋಟ್ರ್ ಬಿಟ್ಟಾಗ ನೀರು ಬರೋಲ್ಲ. ಹಂಗಾಗಿ ರೀಚಾರ್ಜ್ ಮಾಡೋಕ್ಕಾಗತ್ತಾ ಆಗಲ್ಲ ಅಂತ ಪ್ರಶ್ನೆಗಳಿರೋದಕ್ಕೋಸ್ಕರವಾಗಿ ನಾನು ಒಂದು ಟ್ಯಾಂಕರ್ ನೀರು ತಂದು ಬೋರೊಳಗೆ ಬಿಡಿ, ಅಥವಾ ಪಕ್ಕದಲ್ಲಿ ಯಾವ್ದಾದ್ರು ಬೋರ್ವೆಲ್ ಇದ್ದರೆ ಅದರಿಂದಲೂ ನೀರು ತಂದು ಬೋರೊಳಗೆ ಬಿಡಿ ಅಂತ ಹೇಳ್ತೀನಿ. ಹಾಗಾಗಿ 1 ಎಕರೆ ಚಿಕ್ಕ ರೈತರಿಗೆ ದಯಮಾಡಿ ನೀವು ಈ ಪರೀಕ್ಷೆಗಳನ್ನ ಮಾಡಬೇಕಾದಂಥ ಪ್ರಮೇಯ ಬರೋದಿಲ್ಲ. ಹಾಗಾಗಿ ನಾಗಣ್ಣವ್ರಿಗೂ ಹೇಳೋದು ಇದೆ, ಮತ್ತು ನಿಮಗೂ ಹೇಳ್ತಕ್ಕಂಥದ್ದು ಇದೆ. ಮತ್ತು ದೊಡ್ಡ ಜಮೀನ್ದಾರರುಗಳಾದರೆ ಅವ್ರಿಗೆ ಹಿಸ್ಟ್ರಿ ಇರ್ತದೆ. ಇಲ್ಲಂತಂದರೆ ನೀವು ಬೋರ್ಗೆ ಕ್ಯಾಮ್ರಾ ಹಾಕ್ಸ್ಬೋದು. ಫ್ಲೆಶಿಂಗ್ ಅಂತ ಒಂದು ಟೆಕ್ನಾಲಜಿ ಇದೆ. ಬೋರ್ಗಳಿಗೆ ಗಾಳಿಯನ್ನು ಹಾಕಿಬಿಟ್ರೆ ನಿಮ್ಮ ಬೋರ್ಲಿ ಎಷ್ಟು ನೀರು ಔಟ್ಪುಟ್ ಇದೆ ಅಂತ ಕೂಡ ಗೊತ್ತಾಗುತ್ತೆ. ಹಾಗೆ ಇಂಥವೆಲ್ಲ ಪರೀಕ್ಷೆಗಳಿದ್ದಾವೆ. ಇಂಥದಕ್ಕೆಲ್ಲ ಅನ್ನೆಸರಿ ಪರೀಕ್ಷೆಗಳಿಗೋಸ್ಕರವಾಗಿ ದುಡ್ಡನ್ನು ಖರ್ಚು ಮಾಡಿ ವೇಸ್ಟ್ ಮಾಡ್ಕೊಳಕ್ಕೆ ಹೋಗಬೇಡಿ. ಈ ಬೋರ್ನ ಖಂಡಿತ ರೀಚಾರ್ಜ್ ಮಾಡಲಿಕ್ಕೆ ಸಾಧ್ಯತೆ ಇದೆ.
ಇದೇ ಥರದಲ್ಲಿ ನಿಮ್ಮ ಜಮೀನಲ್ಲಿ ಇದು ರೀಚಾರ್ಜ್ ಓಕೆ ಆದಮೇಲೆ ಮತ್ತು ನಿಮಗೆ ಈ ಬೋರ್ ಹತ್ರ ನಿಮ್ಮ ಜಮೀನಲ್ಲಿ ಬಿದ್ದಂಥ ಮಳೆ ನೀರು ಬರುತ್ತಾ ಅದೊಂದ್ರ ಬಗ್ಗೆ ಆಲೋಚನೆ ಮಾಡಬೇಕು. ಮಳೆ ನೀರು ಹರಿದು ಬರೋಂಥ ಜಾಗದಲ್ಲಿ ನಿಮ್ಮ ಬೋರ್ ಇದ್ದರೆ ಖಂಡಿತ ಚೆನ್ನಾಗಿ ರೀಚಾರ್ಜ್ ಮಾಡ್ಬೋದು. ಇಲ್ಲ ಸರ್ ನೀರೇ ಹರಿದು ಬರೋದಿಲ್ಲ, ಬೋರು ಸ್ವಲ್ಪ ಎತ್ತರದಲ್ಲಿದೆ ಅಂದರೆ ಸ್ವಲ್ಪ ನೀರನ್ನ ಡೈವರ್ಟ್ ಮಾಡೋಕ್ಕೆ ಸಣ್ಣ ಒಂದು ಪೈಪ್ ಆದರೂ ಹಾಕಬೇಕು ನೆಲದೊಳಗೆ, ಅಥವಾ ಟ್ರೆಂಚ್ ಆದರೂ ಕ್ರಿಯೇಟ್ ಮಾಡಬೇಕು. ಏನಾದರೂ ಒಂದು ಕ್ರಿಯೇಟಿವಿಟಿ ಮಾಡಿ ಈ ನೀರು ನಿಮ್ಮ ಬೋರ್ವೆಲ್ ಹತ್ರ ಹೋಗಲಿಕ್ಕೆ ಒಂದು ಸುಗಮವಾದ ದಾರಿಯನ್ನು ಕೊಡ್ತಕ್ಕಂಥ ಕೆಲಸ ಮಾಡ್ಕೋಬೇಕು. ಹಂಗಿದ್ರೆ ಖಂಡಿತ ರೀಚಾರ್ಜ್ ಮಾಡಲಿಕ್ಕೆ ಸಾಧ್ಯ. ಇದೊಂದು ಸಣ್ಣ ಪರೀಕ್ಷೆ. ಈ ಸಣ್ಣ ಪರೀಕ್ಷೆಯಲ್ಲಿ ಈ ಬೋರ್ವೆಲ್ಲು ಕೆಸ್ತೂರ್ನ ನಾಗಣ್ಣ ಅವ್ರದ್ದು ಬೋರು ನನ್ನ ಪ್ರಕಾರ 100ಕ್ಕೆ 100 ಮಾರ್ಕ್ಸ್ ಕೊಡ್ತೀನಿ, ಪಾಸಾಗಿದೆ. ಮುಂದಕ್ಕೆ ರೀಚಾರ್ಜ್ ಮಾಡಬೇಕು. ಈ ರೀಚಾರ್ಜ್ ಅಂದ ತಕ್ಷಣ ಏನು ಅಂದರೆ ಈಗಿನ ಯೂಟ್ಯೂಬ್ಗಳಲ್ಲಿ ಸುಮಾರು ವಿಡಿಯೋಗಳು ಯಾರ್ಯಾರೋ ಎಕ್ಸ್ಪರ್ಟ್ಸ್ ಆಗೋಗ್ಬಿಟ್ಟಿದ್ದಾರೆ. ನಮ್ಮದು ಯಾರೋ ಊರಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಬೋರ್ ರೀಚಾರ್ಜ್ ಎಕ್ಸ್ಪರ್ಟ್ ಅಂತ ಕೇಳ್ತಾ ನೋಡ್ತಿದ್ದಾರೆ. ಹಾಗಾಗಿ ವೈಜ್ಞಾನಿಕವಾಗಿ ಮಾಡ್ತಕ್ಕಂಥ ಒಂದು ಕೆಲಸ ನೀವು ಮಾಡ್ಕೊಂತ ಖಂಡಿತ ಒಳ್ಳೆಯದಾಗುತ್ತೆ.